ವೆಲ್ಕಮ್. ಇದು ಲಾಸ್ಟ್ ವಿಡಿಯೋ ಜಾವಾ ರಿಫ್ರೆಶರ್ ಮೇಲೆ. ಸೊ ನೀವು ಡೈರೆಕ್ಟ್ ಈ ವಿಡಿಯೋಗೆ ಬಂದರೆ ಪ್ರೀವಿಯಸ್ 3 ಪಾರ್ಟ್ಸ್ ಏನಿದೆ ಅದನ್ನು ಬೇಸಿಕಲಿ ವ್ಯೂ ಮಾಡಿಬಿಟ್ಟು ಇದನ್ನು ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ನಾವು ಲೆಟ್ಸ್ ಗೋ ಟು ಕೋಡ್ ಸ್ಯಾಂಡ್ ಬಾಕ್ಸ್. ಇದರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ವೆರಿ ಯೂಸ್ಫುಲ್ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಯಾಕ್ಟ್ ಪಾಯಿಂಟ್ ಆಫ್ ವ್ಯೂದಿಂದ. ಓಕೆ, ದಟ್ ಈಸ್ ಅಬೌಟ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಓಕೆ, ಸೊ ಬೇಸಿಕಲಿ React JS project start ಮಾಡಿದ್ರೆ ಏನಾಗುತ್ತೆ, ಎವ್ರಿಥಿಂಗ್ ವಿ ಆರ್ ರೈಟಿಂಗ್ ಈಸ್ ಗೋಯಿಂಗ್ ಟು ಬಿ ಇನ್ ಜಾವಾಸ್ಕ್ರಿಪ್ಟ್. ಓಕೆ, ಸ್ಪ್ರೆಡ್ ಅಕ್ರಾಸ್ ಮಲ್ಟಿಪಲ್ ಜಾವಾಸ್ಕ್ರಿಪ್ಟ್ ಫೈಲ್ಸ್. ಇಲ್ಲೇನಾಯ್ತು, ನಾವು ಎಲ್ಲನೂ ಒಂದೇ ಜಾವಾಸ್ಕ್ರಿಪ್ಟ್ ಫೈಲಲ್ಲಿ ನಾವು ಟ್ರೈ ಮಾಡ್ತಾ ಇದ್ವಿ. ಓಕೆ, ಬಟ್ ದೇರ್ ಇಸ್ ಅ ಪಾಸಿಬಿಲಿಟಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಇದರಲ್ಲಿ ನನ್ನ ಹತ್ರ ಒಂದು utils.js file ಇದೆ, another JS JavaScript file. Okay, now let's say I have a simple some variable here, like for example, let me call it as project name. Okay, ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಪ್ರಾಜೆಕ್ಟ್ ನೇಮ್ ಐ ವಿಲ್ ಸೇ ಫುಡ್ ಆ್ಯಪ್ ಫಾರ್ ಎಕ್ಸಾಂಪಲ್. ಓಕೆ, ಸೊ ಈ ಪರ್ಟಿಕ್ಯುಲರ್ ವೇರಿಯಬಲ್ ಏನಿದೆ, ಇದನ್ನು ನಾನು ಆಸ್ ಎ ಲೇಬಲ್ ಆರ್ ಆಸ್ ಎ ಹೆಡರ್ ನನ್ನ ಅಪ್ಲಿಕೇಶನ್ ಮೇಲೆ ಯೂಸ್ ಮಾಡ್ಬೇಕಂತೀನಿ. ಸೊ ಅದನ್ನು ನಾನು ಬೇರೆ ಬೇರೆ JS ಫೈಲ್ಸ್ನಲ್ಲಿ ಯೂಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ಜಸ್ಟ್ ಅನ್ ಎಕ್ಸಾಂಪಲ್, ನನಗೆ index.js ನಲ್ಲಿ ಐ ವಾಂಟೆಡ್ ಟು ಯೂಸ್ ದಿಸ್ ವ್ಯಾಲ್ಯೂ. ಓಕೆ, ಯಾವ ಥರ ಮಾಡ್ಬೋದು. ಓಕೆ, ಸೊ ಇದಕ್ಕೆ ಮಾಡಬೇಕಾಯ್ತು ಅಂದರೆ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಓಕೆ, ಸ್ಕ್ರಿಪ್ಟ್ಸ್ನ ಆ್ಯಡ್ ಮಾಡುವಾಗ ದ ಟೈಪ್ ಶುಡ್ ಬಿ ಮಾಡ್ಯೂಲ್. ಓಕೆ, ದಿಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದು ಇಲ್ಲದೆ ಇದ್ದರೆ ಯು ಹ್ಯಾವ್ ಟು ಆ್ಯಡ್ ಇಟ್ ಆಸ್ ಎ ಮಾಡ್ಯೂಲ್. ಓಕೆ, ದೆನ್ ಓನ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ ಏನು ಲಿಂಕ್ ಮಾಡಿರ್ತೀವಿ ಅದರದ್ದು ಟೈಪ್ ಆಸ್ ಎ ಮಾಡ್ಯೂಲ್ ಅಂತ ಡಿಕ್ಲೇರ್ ಮಾಡಬೇಕು. ಓಕೆ, ಇದಾದಮೇಲೆ ಓಕೆ, ವಾಟ್ ಎವರ್ ವ್ಯಾಲ್ಯೂ ಯು ವಾಂಟೆಡ್ ಟು ಎಕ್ಸ್ಪೋರ್ಟ್ ಔಟ್ಸೈಡ್ ದಿಸ್ JS ಫೈಲ್. ಓಕೆ, ಸೊ ಐ ಹ್ಯಾವ್ ಟು ಯೂಸ್ ಅ ಕೀವರ್ಡ್ ಕಾಲ್ಡ್ ಎಕ್ಸ್ಪೋರ್ಟ್. ಓಕೆ, ಸೊ ಏನು ಹೇಳ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಪ್ರಾಜೆಕ್ಟ್ ನೇಮ್. ಓಕೆ, ಈಗೇನಾಯಿತು, ಈ ಪ್ರಾಜೆಕ್ಟ್ ನೇಮ್ ವೇರಿಯಬಲ್ಲು ಔಟ್ಸೈಡ್ ದಿಸ್ ಪರ್ಟಿಕ್ಯುಲರ್ ಜಾವಾಸ್ಕ್ರಿಪ್ಟ್ ಫೈಲ್ಗೆ ಅವೈಲೇಬಲ್ ಇದೆ. ಓಕೆ, ನಾವು ವಾಟ್ ಐ ಕ್ಯಾನ್ ಡೂ ಇಸ್ ಐ ವಾಂಟೆಡ್ ಟು ಯೂಸ್ ಇಟ್ ಹಿಯರ್. ಓಕೆ, ಇಲ್ಲೇನು ಮಾಡ್ಬೇಕು ನಾನು, ಐ ಹ್ಯಾವ್ ಟು ಇಂಪೋರ್ಟ್. ಓಕೆ, ಸೊ ಇಂಪೋರ್ಟ್ ಒಂದು ಫಾರ್ಮ್ಯಾಟ್ ಇದೆ. ಸೊ ಇಂಪೋರ್ಟ್, ಐ ಹ್ಯಾವ್ ಟು ಇಂಪೋರ್ಟ್ ವಾಟ್, ಐ ಹ್ಯಾವ್ ಟು ಇಂಪೋರ್ಟ್ project name, for example. Yeah, so I have to import project name from where, from which file. Okay, so I wanted to import it from utils.js file, which is available in the current folder, and the name of that is utils.js file. Okay, so ಈಗೇನಾಯಿತು, ಪ್ರಾಜೆಕ್ಟ್ ನೇಮ್ ಈ ಪರ್ಟಿಕ್ಯುಲರ್ ಇದರಲ್ಲಿ ಅವೈಲೇಬಲ್ ಇದೆ. ಓಕೆ, ನಾವು ಫಾರ್ ಎಕ್ಸಾಂಪಲ್ ಅಲ್ಲಿ ಸಿಂಪ್ಲಿ ಗೋ ಅಂಡ್ ದೆನ್ ಪ್ರಿಂಟ್ ಇಟ್ console.log project name. ಓಕೆ, ಕನ್ಸೋಲ್ ಓಪನ್ ಮಾಡೋಣ. ಓಕೆ, ನಾವು ಐ ವಿಲ್ save it. Now you can see you are actually getting that particular food name. Okay? Similarly, for example, let's say have another variable, yeah, project, let's say version. Okay, so for example, project version, I will simply say version 1.3 or 1.2, something like this. Yeah, so ಇದನ್ನು ಕೂಡ ನನಗೆ ಬೇಕಾಗಿದೆ. So you can go here, along with this you can import project version, and ಇಲ್ಲೇ print ಮಾಡೋಣ project version. Okay, so project name, project version. ಓಕೆ, ಸೊ ಈ ಥರ ನಾವೇನು ಮಾಡ್ಬೋದು, ವೇರಿಯೇಬಲ್ಸನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ಕಾಲ್ಡ್ ನೇಮ್ಡ್ ವೇರಿಯೇಬಲ್ಸ್. ಓಕೆ, ನೇಮ್ಡ್ ಎಕ್ಸ್ಪೋರ್ಟ್. ಓಕೆ, ಸೊ ಬೇಸಿಕಲಿ ಏನು ಮಾಡ್ತಾ ಇದ್ದೀನಿ, ಒಂದು ವೇರಿಯೇಬಲ್ ಇದೆ ದಟ್ ಇಸ್ ಕಾಲ್ಡ್ ಪ್ರಾಜೆಕ್ಟ್ ನೇಮ್, ಅದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅದನ್ನು ಕ್ಯಾಚ್ ಮಾಡುವಾಗ ಐ ಹ್ಯಾವ್ ಟು ಕ್ಯಾಚ್ ಇಟ್ ವಿತ್ ದ ಸೇಮ್ ನೇಮ್. ಇಲ್ಲಿ ಇಂಪೋರ್ಟ್ ಮಾಡುವಾಗ ಓಕೆ, ಪ್ರಾಜೆಕ್ಟ್ ನೇಮೇ ಆಗಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ಪ್ರಾಜೆಕ್ಟ್ ನೇಮ್ 1 ಅಂದರೆ ಓಕೆ, ಯು ವಿಲ್ ಗೆಟ್ ಅನ್ಡಿಫೈನ್ಡ್ ಬಿಕಾಸ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಪ್ರಾಜೆಕ್ಟ್ ನೇಮ್. ಓಕೆ, ಅದನ್ನು ಸೇಮ್ ಅನ್ನು ನಾನು ಇಲ್ಲಿ ಇಂಪೋರ್ಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ನಿಮಗೆ ಫಾರ್ ಎಕ್ಸಾಂಪಲ್ ಬೇಕು, ಇಲ್ಲ ನನಗೆ ಪ್ರಾಜೆಕ್ಟ್ ನೇಮ್ ಅನ್ನೋದಿಲ್ಲ, ನನಗೆ ಐ ಜಸ್ಟ್ ವಾಂಟ್ ಟು ಕಾಲ್ ಇಟ್ ವಿತ್ ಸಮಥಿಂಗ್ ಎಲ್ಸ್, ವಿ ಕ್ಯಾನ್ ಗಿವ್ ಎನ್ ಅಲಿಯಾಸ್. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ PN, and here I have to use PN. ಓಕೆ, ಸೇಮ್ ವರ್ಕ್ ಆಗ್ತಾ ಇದೆ. ಓಕೆ, ಸೊ ಪ್ರಾಜೆಕ್ಟ್ ಅದು ಇಂಪೋರ್ಟ್ ವೇರಿಯಬಲ್ ವಿತ್ ದ ಸೇಮ್ ನೇಮ್ ಇಂಪೋರ್ಟ್ ಮಾಡಬೇಕು, ಬಟ್ ಯು ಕ್ಯಾನ್ ಗಿವ್ ಎನ್ ಅಲಿಯಾಸ್ ಲೇಟರ್. ಓಕೆ, ಇಟ್ ಈಸ್ ಸ್ಟಿಲ್ ವರ್ಕಿಂಗ್. ಸೊ ಈ ಥರ ಕೂಡ ನಾವು ಏನಂತಂದರೆ ಬೇಸಿಕಲಿ ಇದು ಮಾಡ್ಬೋದು. ಸೊ ಯಾವ ರೀತಿ ಇದು ಮಾಡ್ತಾ ಇದ್ದೀವಿ, ದರ್ ಇಸ್ ಒನ್ ಮೋರ್ ಥಿಂಗ್, ಇಂಪಾರ್ಟೆಂಟ್ ಥಿಂಗ್. ಲೆಟ್ ಸೇ ಐ ಹ್ಯಾವ್ ಅನದರ್ ವೇರಿಯಬಲ್, ಲೆಟ್ ಕಂಪನಿ ಫಾರ್ ಎಕ್ಸಾಂಪಲ್. ಓಕೆ, ಸೊ ಈ ಕಂಪನಿ ಏನಿದೆ, ಫಾರ್ ಎಕ್ಸಾಂಪಲ್ ABC ಕಾರ್ಪೊರೇಷನ್ ಆರ್ ABC ಸಮಥಿಂಗ್. ಯಾ, ಸೊ ಇದನ್ನು ನನಗೆ ಎಕ್ಸ್ಪೋರ್ಟ್ ಮಾಡೋದಿದೆ. ಓಕೆ, ಬಟ್ ಐ ವಾಂಟೆಡ್ ಟು ಎಕ್ಸ್ಪೋರ್ಟ್ ಓಕೆ in slightly different way. I can simply say export default value. Okay, so ನಾನು ಇಲ್ಲಿ ಏನು ಮಾಡಿದೆ, ವೇರಿಯಬಲ್ ನೇಮ್ ತೆಗೆದುಬಿಟ್ಟೆ. ಓಕೆ, ಸೊ ಐ ಆಮ್ ಸಿಂಪ್ಲಿ ಸೇಯಿಂಗ್ ಎಕ್ಸ್ಪೋರ್ಟ್ ಡಿಫಾಲ್ಟ್ ಸಮ್ ವ್ಯಾಲ್ಯೂ. ಓಕೆ, ಸೊ ಈ ಥರನೂ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಇದನ್ನು ಇಂಪೋರ್ಟ್ ಮಾಡುವಾಗ ಐ ಹ್ಯಾವ್ ಟು ಇಂಪೋರ್ಟ್. ಓಕೆ, ಇಲ್ಲಿ ಹೆಸರಿಲ್ಲ,
ಸೊ ಯಾವ್ದು ಇಂಪೋರ್ಟ್ ಆಗಬೇಕು? ಸೊ ಐ ಕ್ಯಾನ್ ಗಿವ್ ಇಟ್ ಎನಿ ನೇಮ್. ಫಾರ್ ಎಕ್ಸಾಂಪಲ್ CP ಫ್ರಮ್ utils.js. Okay, and console.log CP. ಓಕೆ, ಬಟ್ ಡಿಫ್ರೆನ್ಸ್ ನೋಡಿ. ಸೊ ಇಲ್ಲಿ ನೇಮ್ಡ್ ಎಕ್ಸ್ಪೋರ್ಟ್ ನೇಮ್ಡ್ ಎಕ್ಸ್ಪೋರ್ಟ್ ಅನ್ನು ಇಂಪೋರ್ಟ್ ಮಾಡುವಾಗ ಐ ಹ್ಯಾವ್ ಟು ಪುಟ್ ದಮ್ ಇನ್ ದ ಕರ್ಲಿ ಬ್ರೇಸಸ್ ವಿತ್ ದ ಸೇಮ್ ನೇಮ್. ಓಕೆ, ಬಟ್ ಇಲ್ಲಿ ಏನಾಯ್ತು, we're just exporting this as a default, one default output. Okay, so ಅದನ್ನ ಎಕ್ಸ್ಪೋರ್ಟ್ ಮಾಡುವಾಗ ಐ ಆಮ್ ಡೈರೆಕ್ಟ್ಲಿ ಯೂಸಿಂಗ್ ವಾಟ್ ಎವರ್ ದ ನೇಮ್ ವಿ ವಾಂಟ್, ಯಾಕಂದ್ರೆ ಅಲ್ಲಿ ನೇಮ್ ಇಲ್ಲ, no name export. Okay, that is called default export. But default export normally per JS file it can be only one, because ಇಲ್ಲಿ name ಇಲ್ಲ, I cannot differentiate. For example, ಇದನ್ನ ನಾನು XYZ ಮಾಡಿದ್ರು ಕೂಡ, okay, so ಈ ರೀತಿ ಮಾಡಿದ್ರು ಕೂಡ, okay, it won't accept because no named exports or default exports can be only one, ಒಂದೇ ಇರಬಹುದು. Okay, so but named exports can be any number. ಓಕೆ, ಸೊ ನೇಮ್ಡ್ ಎಕ್ಸ್ಪೋರ್ಟ್ ಇದ್ದಾಗ ವಿತ್ ದ ಸೇಮ್ ಎಕ್ಸ್ಪೋರ್ಟ್ ಏನು ನೇಮ್ ಕೊಟ್ಟಿರ್ತೀರಾ ಸೇಮ್ ನೇಮ್ ಇಂದ ಇಂಪೋರ್ಟ್ ಮಾಡಬೇಕು ಇಲ್ಲಿ. ಓಕೆ, ಬಟ್ ಡಿಫಾಲ್ಟ್ ಇದ್ದಾಗ ಓಕೆ ವಿ ಕ್ಯಾನ್ ಗಿವ್ ಎನಿ ನೇಮ್. ಐ ಕ್ಯಾನ್ ಕಾಲ್ ಇಟ್ as CP, ಐ ಕ್ಯಾನ್ ಕಾಲ್ ಇಟ್ as CP1 ಫಾರ್ ಎಕ್ಸಾಂಪಲ್. ಓಕೆ, ಎವ್ರಿಥಿಂಗ್ ವರ್ಕ್ಸ್. ಓಕೆ, ಸೊ ಈ ರೀತಿ ಏನಂತಂದ್ರೆ ನಾವು ವೇರಿಯೇಬಲ್ಸ್ ಅನ್ನ ಇದು ಮಾಡ್ಬೋದು. ಸೊ ಯಾವ ರೀತಿ ನಾವು ವೇರಿಯೇಬಲ್ ಯೂಸ್ ಮಾಡ್ತೀವಿ ಅದೇ ರೀತಿ, ಫಾರ್ ಎಕ್ಸಾಂಪಲ್ ಓಕೆ ಲೆಟ್ಸ್ ಸೇ ಐ ಹ್ಯಾವ್ ಎ ಫಂಕ್ಷನ್ okay which takes A and B, yeah, and returns A plus B for example. Yeah? So ಇದು ಸಿಂಪಲ್ ಫಂಕ್ಷನ್ ಇದೆ. ಈ ಫಂಕ್ಷನ್ ಅನ್ನು ಕೂಡ ನಾನು ಐ ಕ್ಯಾನ್ ಎಕ್ಸ್ಪೋರ್ಟ್ ಕಾನ್ಸ್ಟಂಟ್ ಆಡ್. ಓಕೆ, ಸೊ ಈ ರೀತಿ ನಾನು ಏನಪ್ಪಾ ಅಂತಂದ್ರೆ ಈ ಫಂಕ್ಷನ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ, ಈ ಫಂಕ್ಷನ್ ಅನ್ನು ಎಕ್ಸ್ಪೋರ್ಟ್ ಮಾಡಿದಾಗ ಇಂಪೋರ್ಟ್ ಮಾಡುವಾಗ ಐ ಕ್ಯಾನ್ ಸಿಂಪ್ಲಿ ಇಂಪೋರ್ಟ್ ಆಡ್. ಓಕೆ, ಅಂಡ್ ದೆನ್ ಐ ಕ್ಯಾನ್ ಡೂ ಆಡ್ 4,5 ಫಾರ್ ಎಕ್ಸಾಂಪಲ್. ಓಕೆ, ಸೊ ಇದರ ಔಟ್ಪುಟ್ ಅನ್ನ ಕನ್ಸೋಲ್ಗೆ ಪ್ರಿಂಟ್ ಮಾಡೋಣ. unexpected token expected. Okay, so dot alla. Okay, so B is not defined. What is B? C ಆಗಿಬಿಟ್ಟಿದೆ ಇಲ್ಲಿ. Okay, okay, so output ಬರ್ತಾ ಇದೆ. Okay, so basically ಏನಾಯ್ತು, just like ವ್ಯಾಲ್ಯೂ ಯಾವ ಥರ, ಬಿಕಾಸ್ ಫಂಕ್ಷನ್ ಇಸ್ ಆಲ್ಸೋ ಎ ವ್ಯಾಲ್ಯೂ ರೈಟ್. ಓಕೆ, ಸೊ ಯಾವ ಥರ ನಾನು ಈ ವೇರಿಯೇಬಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ, ಸೇಮ್ ವೇ ಐ ಆಮ್ ಎಕ್ಸ್ಪೋರ್ಟಿಂಗ್ ದಿಸ್ ವೇರಿಯೇಬಲ್ ಆಲ್ಸೋ. ಓಕೆ, ಇಲ್ಲಿ ವೇರಿಯೇಬಲ್ ಏನಿತ್ತು ಜಸ್ಟ್ ವ್ಯಾಲ್ಯೂ ಇತ್ತು, ಇಲ್ಲಿ ವೇರಿಯೇಬಲ್ ಏನಿದೆ ಫಂಕ್ಷನ್ ಆಸ್ ಎ ವ್ಯಾಲ್ಯೂ ಇದೆ. ಓಕೆ, ಸಿನ್ಸ್ ಆಡ್ ಇಸ್ ಎ ಫಂಕ್ಷನ್, ಓಕೆ, ಯೂಸ್ ಮಾಡುವಾಗ ಐ ಹ್ಯಾವ್ ಟು ಯೂಸ್ ಇಟ್ ಲೈಕ್ ಎ ಫಂಕ್ಷನ್. ಓಕೆ, ಬಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಸ್ ಸೇಮ್ ವೇ. ಓಕೆ, ಸೊ ನಾರ್ಮಲಿ ರಿಯಾಕ್ಟ್ ಜೇಸ್ ನಲ್ಲಿ ಏನಾಗ್ತದೆ, ವೆನ್ ವಿ ಕ್ರಿಯೇಟ್ ಕಾಂಪೋನೆಂಟ್ಸ್ ರೈಟ್, ಕಾಂಪೋನೆಂಟ್ಸ್ ಆರ್ ನಥಿಂಗ್ ಬಟ್ ಫಂಕ್ಷನ್ಸ್. ಸೊ ಅಲ್ಲೇನ್ ಮಾಡ್ತೀವಿ ನಾವು, ಫಂಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಹೊರಗಡೆಯಿಂದ ಪೇರೆಂಟ್ ಇಂದ ಎಲ್ಲಿ ಆ ಕಾಂಪೋನೆಂಟ್ ಅನ್ನು ಯೂಸ್ ಮಾಡೋದಿರುತ್ತೆ ಅಲ್ಲಿ ಇದನ್ನ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಕಾಂಪೋನೆಂಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾ, ಅಂಡ್ ಇಂಪೋರ್ಟ್ ಎಕ್ಸ್ಪೋರ್ಟ್ ವರ್ಕ್ಸ್ ಓನ್ಲಿ ಇಫ್ ಟೈಪ್ ಇಸ್ ಮಾಡ್ಯೂಲ್. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫೀಚರ್. ಇದನ್ನ ಪ್ರಾಕ್ಟೀಸ್ ಮಾಡಿ. ಇದು ಲಾಸ್ಟ್ ವಿಡಿಯೋ ಜಾವಾ ಸ್ಕ್ರಿಪ್ಟ್ ರಿಫ್ರೆಶರ್ ನಲ್ಲಿ. ಓಕೆ, ನೆಕ್ಸ್ಟ್ ವಿಡಿಯೋದಿಂದ ರಿಯಾಕ್ಟ್ ಜೇಎಸ್ ಅನ್ನ ಸ್ಟಾರ್ಟ್ ಮಾಡೋಣ.